ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ 5 ಡೇಸ್ ಆಗೋಯಿತು ಫ್ರೆಂಡ್. ಬನ್ನಿ ಇವತ್ತು ನಾನು ಈ ಚಳಿಗಾಲಕ್ಕೆ ಅವಲಕ್ಕಿ ಮಿಕ್ಸ್ಚರ್ ಮಾಡೋಣ ಅಂತ ನೋಡಿ. ಅರ್ಧ kg ಕಡಲೆಬೀಜ ತೊಗೊಂಡಿದ್ದೀನಿ, ಹಾಗೆ 1 kg ಅವಲಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಒಂದು 3 ಗಿಟ್ಕೊಂಡ್ಕೊಳ್ಳಿ. ಅರ್ಧ kg ಕಡಲೆ ಮತ್ತು ಒಂದು 5-6 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಇದು ನನ್ನ ಸೊಸೆ ಮಾಡ್ತಾಯಿದ್ದಾಳೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕಡಲೆಬೀಜ ಎಣ್ಣೆ ಕಾಯ್ದಿದೆ ಅಂತ ಕರಿಯಕ್ಕೆ ಹಾಕ್ತಾಯಿದ್ದಾಳೆ. ಕಡಲೆಬೀಜ ಕೆಂಪಾಗಲಿ, ಚೆನ್ನಾಗಿ ಕೆಂಪಾಗಬೇಕು ಕಡಲೆಬೀಜ, ಆಗ ರುಚಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಡಲೆಬೀಜ ಇನ್ನೇನು ಕೆಂಪಾಗುತ್ತೆ, ಎಣ್ಣೆ ಚೆನ್ನಾಗಿ ಕಾಯಬೇಕು, ಆಗ ಹಾಕಬೇಕು ನೋಡಿ. ಇವಾಗ ಆಗಿದೆ ಕಡಲೆಬೀಜ ಎಲ್ಲ ತೆಗೆದು ಒಂದು ಬೇಸನ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳಿ, ಮಿಕ್ಸ್ ಮಾಡೋಕ್ಕೆಲ್ಲ ಆಗುತ್ತೆ. ಅವಲಕ್ಕಿ ಎಲ್ಲ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ, ಹಾಗಾಗಿ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ಎಲ್ಲ ಕರೆದಿದ್ದನ್ನ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀವಿ. ಸ್ಲೈಸಾಗಿ ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕು ಕೊಬ್ಬರಿನೂ ಹಾಕಿ ಚೆನ್ನಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಕೊಬ್ಬರಿ ನೋಡಿ. ಇವಾಗ ಆಯಿತು ಆಲ್ಮೋಸ್ಟ್ ಕೊಬ್ಬರಿ ಆದ ತಕ್ಷಣ ಅದನ್ನು ತೆಗೆದು ಕಡಲೆಬೀಜ ಹಾಕಿರೋ ಪಾತ್ರೆಗೆ ಹಾಕ್ಕೊಂಬಿಡಿ ನೋಡಿ. ಇವಾಗೆಲ್ಲ ತೆಗಿತಾ ಇದ್ದಾಳೆ. ಪ್ಲೀಸ್ ಫ್ರೆಂಡ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಈ ನನ್ನ ರೆಸಿಪಿ ಹೇಗೆ ಬಂತಂತ ತಿಳಿಸಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ. ಇವಾಗ ಕೊಬ್ಬರಿ ಆಗಿದೆ, ಕೊಬ್ಬರಿ ಎಲ್ಲ ತೆಗಿತಾ ಇದ್ದೀವಿ. ಕೊಬ್ಬರಿ ತೆಗೆದ ನಂತರ ಹುರ್ಗಡ್ಲೆ ಹಾಕ್ಕೋತಾ ಇದ್ದೀವಿ. ಹುರ್ಗಡ್ಲೆ ಅದೇ ಜಾಲ್ರಿನಲ್ಲೇ ಹಾಕಿ ಸ್ವಲ್ಪ ಹಿಂಗಂದರೆ ಸಾಕು. ಹುರ್ಗಡ್ಲೆ ಏನು ತುಂಬ ಆಗೋದು ಬೇಕಾಗಿಲ್ಲ, ಮೊದಲೇ ಗರಿ ಆಗಿರುತ್ತೆ, ಸ್ವಲ್ಪ ಗರಿ ಆಗಲಿ ಅಂತ ಅಷ್ಟೇ ನೋಡಿ. ಹುರ್ಗಡ್ಲೆನೂ ಆಯ್ತು ಇನ್ನೇನು. ಇವಾಗ ತೆಗೆದು ಅದನ್ನು ಎಣ್ಣೆ ಎಲ್ಲ ನೀಟಾಗಿ ಸೋರು ಹಾಕಿದ ಮೇಲೆ ಹಾಕ್ಕೊಂಬಿಡಿ ಅದೇ ಪಾತ್ರೆಗೆ. ಆಯಿತು ಹುರ್ಗಡ್ಲೆ. ಈಗ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಗರಿ ಆಗಬೇಕು, ಆ ರೀತಿ ಫ್ರೈ ಮಾಡಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಹಾಕಿದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ. ಬೆಳ್ಳುಳ್ಳಿ ಹಾಕ್ತಾಯಿದೆ. ಬೆಳ್ಳುಳ್ಳಿ ಕೂಡ ಇನ್ನೇನೀಗ ಆಲ್ಮೋಸ್ಟ್ ಆಯಿತು. ಅದನ್ನು ತೆಗೆದು ಅದ್ರ ಜೊತೆಗೆ ಹಾಕ್ಕೊಂಬಿಡೋಣ. ಅದ್ರ ಜೊತೆಗೆ ಹಾಕ್ಕೊಂಡು ಈಗ ನಾವು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಗರಿಯಾಗಿ ಹಿಂಗಿದು ಮಾಡಿದ್ರೆ ಪುಡಿ ಆಗಬೇಕು, ಆ ಥರ ಮಾಡ್ಕೊಳ್ಳಿ ನೋಡಿ. ಇವಾಗ ಚಟಪಟ ಅನ್ನೋದೆಲ್ಲ ನಿಂತಿದೆ, ತೆಗೆದು ಡೈರೆಕ್ಟಾಗಿ ಅದೇ ಪಾತ್ರೆಗೆ ಹಾಕ್ಕೊಂಬಿಡಿ. ಬನ್ನಿ ಇವಾಗ ನಾವು ಲಾಸ್ಟ್ ಅವಲಕ್ಕಿ ಕರಿಯಕ್ಕೆ ಹಾಕ್ಕೊಳ್ಳೋಣ ನೋಡಿ. ಇಷ್ಟಿಷ್ಟು ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದು ಪುರಿ ಆಗೋವರೆಗೂ, ಪುರಿ ಥರ ಆಗುತ್ತೆ ಅವಲಕ್ಕಿ. ಅದು ಜಾಲ್ರಿಗೇನು ಹಾಕ್ಕೋಬೇಡಿ, ಒಳಗಡೆ ಹಾಕ್ಕೊಂಬಿಡಿ. ಚೆನ್ನಾಗಿ ಪುರಿ ಥರ ಆಗಬೇಕು ಅವಲಕ್ಕಿ, ಅಲ್ಲಿವರೆಗೂ ಕರೀರಿ. ಗರಿಯಾಗಿ ಪುರಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೋತಾ ಇದ್ದಾಳೆ ನನ್ನ ಸೊಸೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಆಯಿತು, ಗರಿಯಾಗಿ ಪುರಿ ಥರ ಆಗಿದೆ ಅವಲಕ್ಕಿ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆ ಸೋರಿಸಿ ನೀಟಾಗಿ ನಾವೇನು ಕಡಲೆಬೀಜ ಎಲ್ಲ ಕರ್ದು ಹಾಕಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲ ಕರ್ದು ಹಾಕ್ಕೊಂಬಿಡೋಣ ಬನ್ನಿ. 1 kg ಫುಲ್ಲು, 1 kg ಅವಲಕ್ಕಿ ಫುಲ್ ಹಾಕಿದ್ದೀನಿ. ಅರ್ಧ kg ಕಡಲೆಬೀಜ, ಅರ್ಧ kg ಕಡಲೆ, ಒಂದು 4 ಅಥವಾ 3.5 ಒಂದು 3.5 ಗಿಟ್ಕೊಂಡ್ಕೊಳ್ಳಿ ಕೊಬ್ಬರಿ ಹಾಕಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ದಪ್ಪು ಗಡ್ಡೆ ಜಜ್ಜಿ ಹಾಕಿದ್ದೀನಿ ನೋಡಿ. ಈಗ ಇನ್ನೊಂದು ಟ್ರಿಪ್ಪು ಹಾಕೋದನ್ನ ತೋರಿಸಿದ್ದೀನಿ ಅವಲಕ್ಕಿ. ನೀವು ಎಲ್ಲ ಹಾಕ್ಕೊಂಡು ಈ ಚಳಿಗಾಲಕ್ಕೆ ಮಾಡಿ ತಣ್ಣಗಾದ್ಮೇಲೆ ಟೈಟ್ ಬಾಕ್ಸಲ್ಲಿ ತುಂಬಿಟ್ಬಿಟ್ರೆ ನಮಗೆ
15 ದಿನ ಅಥವಾ ಒಂದು ವಾರ ಇರುತ್ತೆ. ನೋಡಿ 1 kg ಅವಲಕ್ಕಿ ಫುಲ್ ಆಗೋಯ್ತು. ಇನ್ನೊಂದು ಸ್ವಲ್ಪ ಇದೆ, ಕರ್ಕೊಂಬಿಡೋಣ ಎಲ್ಲ. ನೋಡಿ ಎಲ್ಲ ಕರ್ದಿದ್ದಾಯಿತು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿ, ಅರಿಶಿನದ ಪುಡಿ ಹಾಕಿ ಒಂದು ಅರ್ಧ ಸ್ಪೂನು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಆಯಿತು. ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದು ಖಾರ ಸಾಕಾಗಲಿಲ್ಲ ಅಂತ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ವಿ. ಉಪ್ಪು ಖಾರ ಎಲ್ಲ ಮುಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಅವಲಕ್ಕಿ ಮಿಕ್ಸ್ಚರ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಮಾಡಿಕೊಂಡು ತಿಂದು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್. ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿದ ಮೇಲೆ ಫುಲ್ ತಣ್ಣಗಾಗೋಕ್ಕೆ ಬಿಟ್ಬಿಡಿ. 1 ಅವರಿಂದ 2 ಅವರು. ನೋಡಿ ಇವಾಗ ತಣ್ಣಗಾಗಿದೆ. ಎಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಅಷ್ಟು ಜಾಸ್ತಿ ಆಯ್ತಂತ ಈ ಡಬ್ಬಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನೀಟಾಗಿ ಮುಚ್ಚಳ ಮುಚ್ಚಿ ಎತ್ತಿಟ್ಕೊಂಬಿಡು. ಓಕೆ ಫ್ರೆಂಡ್, ಬಾಯ್ ಬಾಯ್. ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.